ಇನ್ನು ಬೆಂಗಳೂರಿನಲ್ಲಿ ದಿನೇ ದಿನೇ ಕಳ್ಳರ ಹಾವಳಿ ಹೆಚ್ಚಾಗ್ಬಿಡ್ತಾ ಇದೆ. ಜಾತ್ರೆಗಳಲ್ಲಿ ಬೊಂಬೆಗಳ ಮಾರಾಟ ನೆಪದಲ್ಲಿ ಕಳ್ಳತನ ನಡೆದಿರೋದ್ರ ಬಗ್ಗೆ ಪ್ರಕರಣ ವರದಿಯಾಗಿದೆ. ಕೆಆರ್ ಪುರದ ದೇವಸಂದ್ರದಲ್ಲಿ ಕಳ್ಳತನಕ್ಕೆ ಪ್ರಯತ್ನ ನಡೆದಿದೆ. ಪತ್ನಿ ಬೊಂಬೆ ಮಾರ್ತಾ ಇದ್ರೆ ಗಂಡ ಚಿನ್ನವನ್ನು ಟಾರ್ಗೆಟ್ ಮಾಡ್ತಾ ಇದ್ದಂತೆ. ರೆಡ್ ಹ್ಯಾಂಡ್ ಆಗಿ ಜನರ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಈ ಕಳ್ಳ ದಂಪತಿ. ಕೆಆರ್ ಪುರ ಪೊಲೀಸರು ಗಾಯತ್ರಿ ಮತ್ತು ಶ್ರೀಕಾಂತ್ ಅನ್ನೋ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. ಸುಮಾರು 60 ಲಕ್ಷ ಮೌಲ್ಯದ 398 ಗ್ರಾಂ ಚಿನ್ನಾಭರಣವನ್ನು ಈಗ ವಶಕ್ಕೆ ಪಡೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿ ಸೀಮಂತ್ ಕುಮಾರ್ ಅವರು ಕೂಡ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ವೈಟ್ ಫೀಲ್ಡ್ ಡಿವಿಷನ್ ಅಲ್ಲಿ ಕೆಆರ್ ಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಬ್ಬ ಲೇಡಿ ಮತ್ತೆ ಹಸ್ಬೆಂಡ್ ವೈಫ್ ಇಬ್ರು ಸೇರಿ ಸ್ಪೆಷಲಿ ಅವರು ಟೆಂಪಲ್ ಅಲ್ಲಿ ಟೆಂಪಲ್ ಅಂದ್ರೆ ಟೆಂಪಲ್ಗೆ ಯಾರು ಈ ಜಾತ್ರೆ ಟೈಮಲ್ಲಿ ಇಂಥ ಟೈಮಲ್ಲಿ ರಶ್ ಇರ್ತದೋ ಆ ಟೈಮಲ್ಲಿ ಪರ್ಸ್ ಮತ್ತೆ ಗೋಲ್ಡ್ ಚೈನ್ ಕಳ್ತನ ಮಾಡ್ತಿದ್ರು. ಇದರಲ್ಲಿ ಟೋಟಲ್ 6 ಕೇಸ್ ಪತ್ತೆ ಆಗಿದೆ. 3 ಕೇಸ್ ಕೆಆರ್ ಪುರ ಲಿಮಿಟ್ಸ್ ಅಲ್ಲಿ ಇದೆ ರಿಜಿಸ್ಟರ್ಡ್. ಒಂದು ಹೊಸಕೋಟೆ, ಒಂದು ಅವನಲ್ಲಿ, ಇನ್ನೊಂದು ಇದು ಇದೆ ಕೋಲಾರ್ ಟೌನ್. ಈ ಟೋಟಲ್ 6 ಕೇಸಸ್ ಪತ್ತೆಯಾಗಿ ಅಂದಾಜು 60 ಲಕ್ಷದ್ದು ಸದ್ಯಕ್ಕೆ ರಿಕವರಿ ಆಗಿದೆ.